ಮೀನ ರಾಶಿಯವರೇ, ಈ ಕ್ಷಣ ನೀವು ಈ ವಿಡಿಯೋ ನೋಡುತ್ತಿದ್ದೀರಿ ಎಂದರೆ ಅದು ಕೇವಲ ಕಾಕತಾಳೀಯವಲ್ಲ. ಇದು ವಿಧಿಯ ಕರೆ. ಇದು ನಿಮ್ಮ ಜೀವನದ ಒಂದು ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ಆಕಾಶದಿಂದ ಬಂದ ಒಂದು ಸಂದೇಶ. ನಿಮ್ಮ ಹೃದಯದಾಳದಲ್ಲಿ ಏನೋ ಒಂದು ನಡೆಯುತ್ತಿದೆ ಅಲ್ಲವೇ? ಒಂದು ಪ್ರಶ್ನೆ, ಒಂದು ಗೊಂದಲ, ಒಂದು ದೊಡ್ಡ ನಿರ್ಧಾರ. ಅದು ನಿಮ್ಮನ್ನು ಒಳಗಿನಿಂದ ಕಾಡುತ್ತಿದೆ. ಮನಸ್ಸು ಒಂದೆಡೆ ಎಳೆಯುತ್ತದೆ, ಹೃದಯ ಮತ್ತೊಂದೆಡೆ ಎಳೆಯುತ್ತದೆ. ಈ ತಾಕಲಾಟ ನಿಮಗೆ ಅರ್ಥವಾಗುತ್ತದೆಯೇ? ಮೀನ ರಾಶಿ. ಈ ರಾಶಿಗೆ ಹುಟ್ಟಿದ ನೀವು ಸ್ವಭಾವತಃ ಅತ್ಯಂತ ಭಾವನಾಶೀಲರು. ನಿಮ್ಮ ಮನಸ್ಸು ಸಾಗರದಂತೆ ಆಳವಾಗಿದೆ. ನಿಮ್ಮ ಹೃದಯ ಮೋಡಗಳಂತೆ ಮೃದುವಾಗಿದೆ. ನೀವು ಪ್ರೀತಿಸುವಾಗ ಪ್ರಾಣವನ್ನೇ ಕೊಡಬಲ್ಲಿರಿ, ನೋವಾದಾಗ ಮೌನದಲ್ಲಿ ಕರಗಿ ಹೋಗಬಲ್ಲಿರಿ. ಆದರೆ ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರಲು ಬಂದಿದೆ. ಗ್ರಹಗಳ ಸ್ಥಿತಿ ನೋಡಿದಾಗ ಮೀನ ರಾಶಿಯವರ ಜೀವನದಲ್ಲಿ ಒಂದು ಭಾರಿ ಭಾವನಾತ್ಮಕ ನಿರ್ಧಾರ ಮುಂದೆ ನಿಂತಿದೆ. ಅದರಿಂದ ತಪ್ಪಿಸಿಕೊಳ್ಳುವ ದಾರಿ ಇಲ್ಲ. ಆ ನಿರ್ಧಾರವನ್ನು ಎದುರಿಸಲೇಬೇಕು. ಈ ನಿರ್ಧಾರ ಏನಿರಬಹುದು ಎಂದು ನಿಮಗೆ ಒಳಗೊಳಗೆ ಗೊತ್ತಿದೆ. ಕೆಲವರಿಗೆ ಅದು ಸಂಬಂಧದ ವಿಷಯ, ಕೆಲವರಿಗೆ ಅದು ವೃತ್ತಿ ಬದಲಾವಣೆ, ಕೆಲವರಿಗೆ ಅದು ಮನೆ, ಊರು, ಜೀವನ ಶೈಲಿ ಬದಲಾಗುವ ಸಂದರ್ಭ. ಆದರೆ ಯಾವ ನಿರ್ಧಾರವೇ ಆಗಲಿ, ಅದರ ಹಿಂದೆ ನಿಮ್ಮ ಭಾವನೆಗಳು ಅತ್ಯಂತ ತೀವ್ರವಾಗಿ ಕೆಲಸ ಮಾಡುತ್ತಿರುತ್ತವೆ. ಆ ಭಾವನೆಗಳ ಒತ್ತಡದಲ್ಲಿ ನೀವು ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಎನ್ನುವುದು ನಿಮ್ಮ ಮುಂದಿನ ಹಲವಾರು ವರ್ಷಗಳ ಜೀವನವನ್ನು ನಿರ್ಧರಿಸುತ್ತದೆ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಆಕಾಶದಲ್ಲಿ ಗ್ರಹಗಳ ಚಲನೆ ಅತ್ಯಂತ ವಿಶೇಷವಾಗಿ ಮೀನ ರಾಶಿಯ ಮೇಲೆ ತನ್ನ ಪ್ರಭಾವ ಬೀರುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ ಎನ್ನುವುದನ್ನು ಗ್ರಹಗಳು ಈಗಾಗಲೇ ಮೊದಲೇ ನಿರ್ಧರಿಸಿ ಬಿಟ್ಟಿವೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕಷ್ಟೇ. ಮೊದಲು ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಮನಸ್ಸಿನ ಪ್ರಾರ್ಥನೆ ಆ ಒಂದು ಹೆಸರಿನ ಮೂಲಕ ದೇವರನ್ನು ತಲುಪುತ್ತದೆ. ಅದು ಗಣೇಶನಿರಬಹುದು, ಅಂಬೆ ಇರಬಹುದು, ಶಿವನಿರಬಹುದು, ವಿಷ್ಣುವಿರಬಹುದು, ಯಾರೇ ಆಗಿರಲಿ ಆ ಹೆಸರು ಬರೆಯಿರಿ. ಆ ಒಂದು ಕ್ಷಣ ನಿಮ್ಮ ಭಕ್ತಿಯ ಪ್ರತಿಫಲನ, ನಿಮ್ಮ ಶ್ರದ್ಧೆ, ನಿಮ್ಮ ರಕ್ಷಣೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಏನಾ? ಈ ಕ್ಷಣದಲ್ಲಿ ನಿಮ್ಮ ಮನಸ್ಸು ಎಷ್ಟೇ ಭಾರವಾಗಿದ್ದರೂ, ಎಷ್ಟೇ ಗೊಂದಲದಲ್ಲಿ ಮುಳುಗಿದ್ದರೂ ಒಂದು ಮಾತು ತಿಳಿದುಕೊಳ್ಳಿ. ಈ ಜಗತ್ತಿನಲ್ಲಿ ಯಾವ ಕರ್ಮವೂ ಶಾಶ್ವತವಲ್ಲ, ಯಾವ ಸಂಕಷ್ಟವೂ ಅಂತ್ಯವಿಲ್ಲದ್ದಲ್ಲ. ಮೀನ ರಾಶಿಯ ನೀವು ಇದನ್ನು ಅರ್ಥ ಮಾಡಿಕೊಂಡರೆ ಇಂದಿನ ಕಾಲ ನಿಮ್ಮ ಜೀವನವನ್ನು ಒಳಗಿನಿಂದ ಬದಲಿಸಲು ಬಂದಿದೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಈ ಸಮಯದಲ್ಲಿ ಪರಿಹಾರ ಮತ್ತು ಕರ್ಮ ಶುದ್ಧಿ ಅತ್ಯಂತ ಅಗತ್ಯ. ಗ್ರಹಗಳ ಒತ್ತಡ ಇರುವಾಗ ನಾವು ಶ್ರದ್ಧೆಯಿಂದ ಒಂದೊಂದು ಹೆಜ್ಜೆ ಇಡಬೇಕು. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಇಷ್ಟದೇವರ ನಾಮಸ್ಮರಣೆ ಮಾಡಿ. ಕೇವಲ 3 ನಿಮಿಷ ಸಾಕು. ಆ 3 ನಿಮಿಷ ನಿಮ್ಮ ಇಡೀ ದಿನದ ಶಕ್ತಿಯನ್ನು ನಿರ್ಧರಿಸುತ್ತದೆ. ಮನಸ್ಸು ಶಾಂತವಾಗಿರಲಿ, ಕಣ್ಣು ಮುಚ್ಚಿ ಆ ದೇವರನ್ನು ನೆನೆಯಿರಿ. ಅವರ ಅನುಗ್ರಹ ನಿಮ್ಮ ದಿನವನ್ನು ರಕ್ಷಿಸುತ್ತದೆ. ಶನಿ ಮಹಾರಾಜನ ಪ್ರಭಾವ ಇರುವ ಈ ಕಾಲದಲ್ಲಿ ಪ್ರತಿ ಶನಿವಾರ ಎಣ್ಣೆ ದೀಪ ಬೆಳಗಿಸಿ ಕಪ್ಪು ಎಳ್ಳು ನೀರಿನಲ್ಲಿ ಹಾಕಿ ಶನೀಶ್ವರನಿಗೆ ಅರ್ಪಿಸಿ. ಇದು ಕರ್ಮವನ್ನ ತೀರಿಸುವ ಒಂದು ಸರಳ ಆದರೆ ಶಕ್ತಿಯುತ ಮಾರ್ಗ. ಶನಿ ನಿಮ್ಮ ವಿರೋಧಿಯಲ್ಲ, ಅವರು ನ್ಯಾಯದ ದೇವರು. ಅವರ ಮುಂದೆ ಶ್ರದ್ಧೆಯಿಂದ ನಿಂತರೆ ಅವರು ನಿಮಗೆ ಮಾರ್ಗ ತೋರಿಸುತ್ತಾರೆ. ರಾಹು ದೋಷ ಶಾಂತಿಗಾಗಿ ಪ್ರತಿ ಬುಧವಾರ ದುರ್ಗಾದೇವಿಗೆ ನಮಸ್ಕರಿಸಿ. ಮಹಿಷಾಸುರಮರ್ದಿನಿ ಸ್ತೋತ್ರ ಅಥವಾ ದೇವಿ ಮಹಾತ್ಮ್ಯದ ಒಂದೆರಡು ಶ್ಲೋಕಗಳನ್ನಾದರೂ ಓದಿ. ರಾಹು ಭ್ರಮೆ ಮತ್ತು ಗೊಂದಲ ತರುತ್ತಾನೆ, ಆದರೆ ದೇವಿಯ ಕೃಪೆ ಆ ಭ್ರಮೆಯ ತೆರೆ ಸರಿಸಿ ನಿಮ್ಮ ದೃಷ್ಟಿಯನ್ನು ಸ್ಪಷ್ಟಗೊಳಿಸುತ್ತದೆ. ಕೇತು ಕಾಲ ಮುಕ್ತಿಗಾಗಿ ಭಗವಾನ್ ಗಣೇಶನ ಪೂಜೆ ಮಾಡಿ. ವಿಘ್ನಹರ್ತ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾರೆ. ಈ ಕಾಲದಲ್ಲಿ ಆಹಾರ ದಾನ ಅತ್ಯಂತ ಪ್ರಭಾವಶಾಲಿ ಕರ್ಮ ಪರಿಹಾರ. ಸಾಧ್ಯವಾದಷ್ಟು ಬಡ ಮಕ್ಕಳಿಗೆ, ವೃದ್ಧರಿಗೆ ಅಥವಾ ಹಸಿದವರಿಗೆ ಊಟ ನೀಡಿ. ಅನ್ನದಾನ ಮಹಾದಾನ ಎಂದು ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಆ ಒಂದು ತುತ್ತು ಅನ್ನ ನಿಮ್ಮ ಅನೇಕ ಜನ್ಮಗಳ ಕರ್ಮ ಭಾರವನ್ನು ಕಡಿಮೆ ಮಾಡಬಲ್ಲದು. ಹಸು ಮತ್ತು ಕಾಗೆಗಳಿಗೆ ಆಹಾರ ನೀಡುವ ಅಭ್ಯಾಸ ಮಾಡಿಕೊಳ್ಳಿ. ಇವು ಪಿತೃ ಕರ್ಮ ಶಾಂತಿಗೂ ಸಹಾಯ ಮಾಡುತ್ತವೆ. ಮೀನ ರಾಶಿಯ ಒಡೆಯ ಗುರು ಭಗವಾನ್. ಗುರುವಾರ ವಿಶೇಷ ದಿನ ನಿಮಗೆ. ಆ ದಿನ ಬಾಳೆಹಣ್ಣು, ಅರಿಶಿನ, ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಯಾವುದಾದರೂ ಒಂದು ವಸ್ತು ದಾನ ಮಾಡಿ. ಬ್ರಾಹ್ಮಣರಿಗೆ ಅಥವಾ ಗುರುಗಳಿಗೆ ನಮಸ್ಕರಿಸಿ. ಅವರ ಆಶೀರ್ವಾದನ. ಮೀನ ರಾಶಿಯ ಪ್ರಿಯ ಮನಸ್ಸುಗಳೇ, ಈ ಜೀವನದಲ್ಲಿ ಪ್ರೀತಿ ಎನ್ನುವುದು ಕೇವಲ ಒಂದು ಭಾವನೆ ಮಾತ್ರವಲ್ಲ, ಅದು ನಿಮ್ಮ ಆತ್ಮದ ಭಾಷೆ. ಮೀನ ರಾಶಿಯವರಿಗೆ ಪ್ರೀತಿ ಎನ್ನುವುದು ಉಸಿರಿನಷ್ಟೇ ಸ್ವಾಭಾವಿಕ. ಆದರೆ ಈ ಸಮಯದಲ್ಲಿ ಆ ಪ್ರೀತಿಯ ಜಗತ್ತಿನಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲು ಸಿದ್ಧವಾಗಿದೆ. ಗ್ರಹಗಳ ಒಂದು ವಿಶೇಷ ಸ್ಥಿತಿ ನಿಮ್ಮ ಸಂಬಂಧಗಳ ಮೇಲೆ ಬಹಳ ಆಳವಾದ ಪ್ರಭಾವ ಬೀರಲಿದೆ. ಈ ಸಮಯ ನಿಮ್ಮ ಹೃದಯ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎನ್ನುವುದರ ಮೇಲೆ ನಿಮ್ಮ ಮುಂದಿನ ಅನೇಕ ವರ್ಷಗಳ ಸುಖ ಅಥವಾ ದುಃಖ ನಿರ್ಧಾರ ಆಗಲಿದೆ. ಪ್ರೀತಿಯಲ್ಲಿರುವವರಿಗೆ ಈ ಸಮಯ ಒಂದು ಪರೀಕ್ಷೆಯ ಕಾಲ. ನಿಮ್ಮ ಸಂಗಾತಿ ನಿಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆಯೇ ಎನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಏಳುತ್ತಿರಬಹುದು.
ಕೆಲವರಿಗೆ ಪ್ರೀತಿಯ ಸಂಬಂಧದಲ್ಲಿ ತಪ್ಪು ತಿಳಿವಳಿಕೆಗಳು ಉಂಟಾಗಬಹುದು. ಸಣ್ಣ ಮಾತಿಗೆ ಮನಸ್ಸು ನೊಂದುಕೊಳ್ಳಬಹುದು. ಆದರೆ ಇದೆಲ್ಲ ಕೇವಲ ತಾತ್ಕಾಲಿಕ. ಗುರುಗ್ರಹ ನಿಮ್ಮ ಪ್ರೀತಿಯ ಬಾಂಧವ್ಯವನ್ನು ಶುದ್ಧ ಮಾಡಲು ಈ ಕಷ್ಟಗಳನ್ನು ತರುತ್ತಿದ್ದಾನೆ. ಬೆಂಕಿಯಲ್ಲಿ ಹೊಕ್ಕ ಚಿನ್ನ ಮಾತ್ರ ಶುದ್ಧವಾಗುತ್ತದೆ. ಹಾಗೆಯೇ ನಿಮ್ಮ ಪ್ರೀತಿಯೂ ಈ ಕಷ್ಟದ ಮೂಲಕ ಮತ್ತಷ್ಟು ಗಾಢವಾಗಲಿದೆ. ಮದುವೆ ಆಗದಿರುವ ಮೀನ ರಾಶಿಯ ಯುವಜನರಿಗೆ ಒಂದು ಮಹತ್ವದ ಸುದ್ದಿ ಇದೆ. ಈ ಅವಧಿಯಲ್ಲಿ ಜೀವನ ಸಾಥಿ ಭೇಟಿ ಆಗುವ ಸಾಧ್ಯತೆ ಇದೆ. ಅದು ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಅಲ್ಲದಿರಬಹುದು. ಯಾರಾದರೂ ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಬಹುದು. ಆ ಮೊದಲ ಮುಖಾಮುಖಿ ಬಹಳ ಸಾಧಾರಣವಾಗಿ ಕಾಣಬಹುದು, ಆದರೆ ಒಳಗಡೆ ಏನೋ ಒಂದು ವಿಚಿತ್ರ ಅನುಭವ ಆಗುತ್ತದೆ. ಆ ಅನುಭವವನ್ನು ನಿರ್ಲಕ್ಷ್ಯ ಮಾಡಬೇಡಿ, ಏಕೆಂದರೆ ಅದು ನಿಮ್ಮ ಆತ್ಮ ಮಾಡುತ್ತಿರುವ ಒಂದು ಮೌನ ಸಂಕೇತ. ಮದುವೆಯಾಗಿರುವ ಮೀನ ರಾಶಿಯವರಿಗೆ ಈ ಸಮಯ ದಾಂಪತ್ಯ ಜೀವನದಲ್ಲಿ ಒಂದು ಮರು ಅರ್ಥ ಕಂಡುಕೊಳ್ಳುವ ಅವಕಾಶ. ವರ್ಷಗಳಿಂದ ಬಿಗಿಯಾಗಿದ್ದ ಸಂಬಂಧ ಮತ್ತೆ ಮೃದುವಾಗಬಹುದು. ಸಂಗಾತಿಯ ಬಗ್ಗೆ ಇದ್ದ ತಪ್ಪು ಗ್ರಹಿಕೆಗಳು ದೂರ ಆಗಬಹುದು. ಒಂದು ಮುಕ್ತ ಮಾತುಕತೆ, ಒಂದು ಪ್ರಾಮಾಣಿಕ ಕ್ಷಮೆ, ಒಂದು ಮಧುರ ಸ್ಪರ್ಶ ಇವ ನಿಮ್ಮ ದಾಂಪತ್ಯವನ್ನು ಮತ್ತೆ ಹೊಸದಾಗಿಸಬಲ್ಲವು. ಶನಿ ಮಹಾರಾಜ ನಿಮ್ಮ ದಾಂಪತ್ಯ ಜೀವನಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಲು ಸಹಾಯ ಮಾಡುತ್ತಿದ್ದಾನೆ. ಆ ಪ್ರಕ್ರಿಯೆ ಕೆಲವೊಮ್ಮೆ ನೋವಿನಿಂದ ಕೂಡಿರಬಹುದು, ಆದರೆ ಅಂತಿಮ ಫಲ ಮಧುರವಾಗಿರುತ್ತದೆ. ಕುಟುಂಬದ ವಿಚಾರಕ್ಕೆ ಬಂದರೆ ಮೀನ ರಾಶಿಯವರೇ, ಈ ಕ್ಷಣದಲ್ಲಿ ನಿಮ್ಮ ಜೀವನದ ಅತ್ಯಂತ ಆಳವಾದ ಆಧ್ಯಾತ್ಮಿಕ ಶಕ್ತಿಯು ಜಾಗೃತವಾಗುತ್ತಿದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿನ ಹಲವಾರು ವರ್ಷಗಳ ಭವಿಷ್ಯವನ್ನು ನಿರ್ಮಿಸುತ್ತವೆ. ಪರಿಹಾರಗಳು ಮತ್ತು ಕರ್ಮ ಶುದ್ಧಿಯ ಮಾರ್ಗ. ಮೀನ ರಾಶಿಯವರೇ, ಈಗ ನೀವು ಅನುಭವಿಸುತ್ತಿರುವ ಭಾವನಾತ್ಮಕ ತೀವ್ರತೆಯ ಹಿಂದೆ ಒಂದು ದೊಡ್ಡ ಕರ್ಮ ಸತ್ಯವಿದೆ. ಈ ಕರ್ಮ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ನಿಮ್ಮ ಜೀವನದ ಈ ನಿರ್ಣಾಯಕ ಹಂತವನ್ನು ನೀವು ಸರಿಯಾದ ರೀತಿಯಲ್ಲಿ ದಾಟಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನ ರಾಶಿಯ ಅಧಿಪತಿ ಗುರುಗ್ರಹ. ಗುರುವಿನ ಕೃಪೆ ಸದಾ ಮೀನ ರಾಶಿಯವರ ಮೇಲೆ ಇರುತ್ತದೆ. ಆದರೆ ಆ ಕೃಪೆಯನ್ನು ಪಡೆಯಲು ನಮ್ಮ ಮನಸ್ಸು ಮತ್ತು ಆತ್ಮ ಶುದ್ಧವಾಗಿರಬೇಕು. ಮೊದಲನೆಯ ಪರಿಹಾರ ಏನೆಂದರೆ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವ ಚಿಂತೆ ಇದೆಯೋ, ಯಾವ ಭಯ ಇದೆಯೋ ಅದನ್ನು ದೇವರ ಕಾಲಿಗೆ ಅರ್ಪಿಸಿ. ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ನಿಮ್ಮ ಇಷ್ಟದೇವರ ಸ್ಮರಣೆ ಮಾಡಿ. ಆ ಕ್ಷಣದಲ್ಲಿ ಯಾವ ನಿರ್ಧಾರ ನಿಮ್ಮ ಮನಸ್ಸಿಗೆ ಬರುತ್ತದೆಯೋ ಅದು ದೈವ ಸಂಕೇತ ಎಂದು ತಿಳಿಯಿರಿ. ಎರಡನೆಯ ಪರಿಹಾರ, ಗುರುವಾರ ದಿನ ವಿಶೇಷ ಮಹತ್ವ ಹೊಂದಿದೆ. ಮೀನ ರಾಶಿಯವರಿಗೆ ಪ್ರತಿ ಗುರುವಾರ ಬೆಳಿಗ್ಗೆ ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ಶ್ರೀ ಗುರು ಅಷ್ಟೋತ್ತರ ಪಾಠ ಮಾಡಿ. ಇದು ನಿಮ್ಮ ಗ್ರಹ ಶಾಂತಿಗೆ ಮತ್ತು ಮನಸ್ಸಿನ ಸ್ಥಿರತೆಗೆ ಬಹಳ ಸಹಾಯ ಮಾಡುತ್ತದೆ. ಗುರು ದೇವರ ಅನುಗ್ರಹ ಲಭಿಸಿದಾಗ ಜೀವನದ ಸಂಕೀರ್ಣ ಸ್ಥಿತಿಗಳಲ್ಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಸಿಗುತ್ತದೆ. ಮೂರನೆಯ ಪರಿಹಾರ ಅತ್ಯಂತ ಸರಳವಾದದ್ದು, ಆದರೆ ಅದರ ಪ್ರಭಾವ ಅಗಾಧವಾದದ್ದು. ಪ್ರತಿದಿನ ರಾತ್ರಿ ಮಲಗುವ ಮೊದಲು ದೀಪ ಹಚ್ಚಿ ನಿಮ್ಮ ಇಷ್ಟದೇವರ ಮುಂದೆ ಕುಳಿತು ಆ ದಿನ ನಿಮ್ಮಿಂದ ಯಾರಿಗಾದರೂ ಮನನೊಂದಿದ್ದರೆ ಮನಸ್ಸಿನಲ್ಲಿ ಕ್ಷಮೆ ಕೇಳಿ. ಈ ಕ್ಷಮೆ ಯಾಚನೆ ನಿಮ್ಮ ಕರ್ಮ ಭಾರವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಭವಿಷ್ಯದ ದಾರಿಯನ್ನು ಸುಗಮಗೊಳಿಸುತ್ತದೆ. ನಾಲ್ಕನೆಯ ಪರಿಹಾರ, ಈ ಸಮಯದಲ್ಲಿ ಶನಿ ದೇವರ ಅನುಗ್ರಹ ಪಡೆಯುವುದು ಬಹಳ ಅವಶ್ಯಕ. ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ಅಷ್ಟೋತ್ತರ ಪಾಠ ಮಾಡಿ. ಶನಿ ದೇವರಿಗೆ ಕಪ್ಪು ಎಳ್ಳು ಅರ್ಪಿಸಿ. ಈ ಸಣ್ಣ ಕ್ರಿಯೆ ನಿಮ್ಮ ಜೀವನದ ಎಲ್ಲಾ ತಡೆಗಳನ್ನು ನಿಧಾನವಾಗಿ ತೆರವು ಮಾಡಲು ಸಹಾಯ ಮಾಡುತ್ತದೆ. ಐದನೆಯ ಪರಿಹಾರ, ಭಾವನಾಥ. ಮೀನ ರಾಶಿಯ ಪ್ರಿಯ ಆತ್ಮಗಳೇ, ಈ ಹಂತದಲ್ಲಿ ನಾವು ಮಾತನಾಡಬೇಕಿರುವುದು ನಿಮ್ಮ ಆರೋಗ್ಯ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಪ್ರಯಾಣ ಮತ್ತು ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರಬಹುದಾದ ಆ ಬದಲಾವಣೆಗಳ ಬಗ್ಗೆ. ಇವೆಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿರುವ ಜೀವನದ ಎಳೆಗಳು, ಮತ್ತು ಈ ಸಮಯದಲ್ಲಿ ಗ್ರಹಗಳು ನಿಮ್ಮ ಬಗ್ಗೆ ಏನು ಹೇಳುತ್ತಿವೆ ಎಂದು ತಿಳಿಯುವುದು ಅತ್ಯಂತ ಮುಖ್ಯ. ಮೊದಲು ಆರೋಗ್ಯದ ವಿಚಾರ ಮಾತನಾಡೋಣ. ಮೀನ ರಾಶಿಗೆ ಈ ಸಮಯದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಒಂದು ಮಿಶ್ರ ಸ್ವಭಾವದ ಅವಧಿ ಶುರುವಾಗುತ್ತಿದೆ. ಗುರು ನಿಮ್ಮ ರಾಶಿಯ ಮೇಲೆ ಹಾದಿ ಸಂಚರಿಸುತ್ತಿರುವಾಗ ದೇಹದ ಶಕ್ತಿ ಸಹಜವಾಗಿ ಹೆಚ್ಚಾಗಬೇಕು. ಆದರೆ ಶನಿಯ ದೃಷ್ಟಿ ಬೀಳುತ್ತಿರುವ ಕಾರಣ ಆಲದ ದಣಿವು, ನಿದ್ರಾಹೀನತೆ ಅಥವಾ ಭಾವನಾತ್ಮಕ ಒತ್ತಡದಿಂದ ಉಂಟಾಗುವ ದೈಹಿಕ ತೊಂದರೆಗಳ ಸಾಧ್ಯತೆಯಿದೆ. ಮೀನ ರಾಶಿಯವರು ಸ್ವಭಾವತಃ ಭಾವನಾತ್ಮಕ ಜೀವಿಗಳು. ನಿಮ್ಮ ಮನಸ್ಸು ನೋವಿನಲ್ಲಿದ್ದರೆ ಅದು ನೇರವಾಗಿ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನು ನೀವು ಮರೆಯಬಾರದು. ಈ ಮುಂಬರುವ ದಿನಗಳಲ್ಲಿ ವಿಶೇಷವಾಗಿ ಹೊಟ್ಟೆ ಮತ್ತು ಜೀರ್ಣಾಂಗ ಸಂಬಂಧಿ ತೊಂದರೆಗಳು, ತಲೆನೋವು ಅಥವಾ ಬೆನ್ನು ನೋವಿನ ಸಾಧ್ಯತೆ ಇದೆ. ಇದು ಯಾವ ರೀತಿಯ ಅನಾರೋಗ್ಯ ಎಂದು ಗಾಬರಿ ಪಡಬೇಡಿ. ಇವು ಹೆಚ್ಚಾಗಿ ಒತ್ತಡ ಮತ್ತು ಆಯಾಸದಿಂದ ಬರುವ ಸಂಕೇತಗಳು. ನಿಮ್ಮ ದೇಹ ನಿಮಗೆ ಹೇಳುತ್ತಿದೆ, ನಿಲ್ಲು, ಸ್ವಲ್ಪ ಉಸಿರಾಡು, ನನ್ನನ್ನು ನೋಡಿಕೋ ಎಂದು. ಈ ಮಾತನ್ನು ಆಲಿಸುವ ಸಮಯ ಇದು. ರಾಹು ನಿಮ್ಮ ಆರೋಗ್ಯ ಭಾವದ ಸಮೀಪ ಸಂಚರಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಯಾವುದಾದರೂ ಗುಪ್ತ ಆರೋಗ್ಯ ಸಮಸ್ಯೆ ಹೊರಬರಬಹುದು. ಇದು ಭಯ ಹುಟ್ಟಿಸಲು ಹೇಳುತ್ತಿಲ್ಲ, ಆದರೆ ಎಚ್ಚರಿಕೆ ವಹಿಸುವಂತೆ ಗ್ರಹಗಳು ಸೂಚಿಸುತ್ತಿವೆ.
ನೀವು ಬಹಳ ದಿನಗಳಿಂದ ಯಾವುದಾದರೂ ತೊಂದರೆ ಅನುಭವಿಸುತ್ತಿದ್ದರೆ ಈ ಸಮಯದಲ್ಲಿ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳಿ. ತಡ ಮಾಡಬೇಡಿ. ಆರೋಗ್ಯ ರಕ್ಷಣೆಯ ದೃಷ್ಟಿಯಿಂದ ಈ ಅವಧಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಹೊತ್ತು ಶಾಂತ ಸ್ಥಳದಲ್ಲಿ ಕುಳಿತು ಧ್ಯಾನ ಮಾಡಿ, ಯೋಗ ಅಥವಾ ಪ್ರಾಣಾಯಾಮ ಅಭ್ಯಾಸ ಮಾಡಿದರೆ ಅದ್ಭುತ ಫಲ ಸಿಗುತ್ತದೆ. ಮೀನ ರಾಶಿಯವರಿಗೆ ನೀರಿನ ಸಂಬಂಧ ಆಳವಾದದ್ದು. ಪ್ರತಿದಿನ ಬೆಳಿಗ್ಗೆ ತಣ್ಣೀರಿನ ಸ್ನಾನ, ಸ್ವಚ್ಛ ನೀರು ಸಾಕಷ್ಟು ಕುಡಿಯುವುದು ಇವು ನಿಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸುತ್ತವೆ. ಆಹಾರದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಹೊರಗಿನ ಆಹಾರ, ತೈಲಯುಕ್ತ ಪದಾರ್ಥಗಳು ಈ ಸಮಯದಲ್ಲಿ ತೊಂದರೆ. ಮೀನ ರಾಶಿಯ ಪ್ರಿಯ ಆತ್ಮಗಳೇ, ಈ ಕ್ಷಣದಲ್ಲಿ ನೀವು ಯಾವ ಭಾವನೆಯಲ್ಲಿ ಇದ್ದೀರಿ ಎಂದು ನನಗೆ ಗೊತ್ತು. ಒಳಗೊಳಗೆ ಏನೋ ಒಂದು ಭಾರ ಇದೆ, ಹೇಳಲಾಗದ ಒಂದು ಸಂಕಟ ಇದೆ, ಆದರೆ ಅದರ ಜೊತೆಗೆ ಒಂದು ಸಣ್ಣ ಆಶಾಕಿರಣವು ಮನಸ್ಸಿನಲ್ಲಿ ಉಳಿದಿದೆ. ಆ ಆಶೆಯನ್ನು ಬಿಡಬೇಡಿ. ಅದುವೇ ನಿಮ್ಮ ಶಕ್ತಿ. ದೇವರು ನಿಮ್ಮನ್ನು ಪರೀಕ್ಷಿಸುವಾಗ ಆ ಪರೀಕ್ಷೆ ಎಷ್ಟು ಕಠಿಣವಾಗಿ ಕಾಣುತ್ತದೆ ಎಂದರೆ ನಾವು ಸೋತಿದ್ದೇವೆ ಎಂದು ಅನ್ನಿಸಿಬಿಡುತ್ತದೆ. ಆದರೆ ನಿಜವಾಗಿ ನೋಡಿದರೆ ದೇವರು ಯಾರನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೋ ಅವರನ್ನೇ ಹೆಚ್ಚು ಪರೀಕ್ಷಿಸುತ್ತಾನೆ. ಮೀನ ರಾಶಿಯವರೇ, ನೀವು ಆ ಪ್ರೀತಿಗೆ ಪಾತ್ರರಾದವರು. ಈ ಹಂತದಲ್ಲಿ ನೀವು ಅನುಭವಿಸುತ್ತಿರುವ ಪ್ರತಿಯೊಂದು ನೋವು, ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಅಶ್ರು ಅವೆಲ್ಲವೂ ವ್ಯರ್ಥವಾಗುವುದಿಲ್ಲ. ಈ ಬ್ರಹ್ಮಾಂಡದಲ್ಲಿ ಯಾವ ನೋವು ಉದ್ದೇಶವಿಲ್ಲದೆ ಬರುವುದಿಲ್ಲ. ನಿಮ್ಮ ಜೀವನದ ಈ ಅಧ್ಯಾಯ ಒಂದು ದೊಡ್ಡ ಪರಿವರ್ತನೆಯ ಮುನ್ನಾದಿ. ನೀವು ಮುರಿದು ಹೋಗುತ್ತಿಲ್ಲ, ನೀವು ರೂಪಾಂತರಗೊಳ್ಳುತ್ತಿದ್ದೀರಿ. ಗ್ರಹಗಳು ಈಗ ನಿಮ್ಮ ಆತ್ಮದ ಆಳಕ್ಕೆ ಇಳಿದು ಒಂದು ಸಂದೇಶ ಕಳುಹಿಸುತ್ತಿವೆ. ಸಮಯ ಬಂದಿದೆ. ನಿಮ್ಮ ನಿಜವಾದ ಶಕ್ತಿಯನ್ನು ಜಗತ್ತಿಗೆ ತೋರಿಸುವ ಸಮಯ ಬಂದಿದೆ. ಈ ಸಂದೇಶವನ್ನು ಮನಸ್ಸಿನ ಆಳದಲ್ಲಿ ಇಟ್ಟುಕೊಳ್ಳಿ. ನೀವು ಈ ದಾರಿಯಲ್ಲಿ ಒಂಟಿಯಲ್ಲ. ದೇವರ ಕೃಪೆ, ಗ್ರಹಗಳ ಆಶೀರ್ವಾದ ಮತ್ತು ಈ ಬ್ರಹ್ಮಾಂಡದ ಶಕ್ತಿ ಎಲ್ಲವೂ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ. ನಂಬಿಕೆಯ ಜ್ಯೋತಿಯನ್ನು ಆರಿಸಬೇಡಿ. ಬೆಳಕು ಬರುತ್ತದೆ, ಖಂಡಿತವಾಗಿ ಬರುತ್ತದೆ.